ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕುರ್ಚಿ ಕ್ಷೇತ್ರದಲ್ಲಿ ಸಿದ್ಧಾರ್ಥ್ ವಾಡೆನ್ನವರವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಮುಂದಿನ 2028ರಲ್ಲಿ ಕುರ್ಚಿ ಕ್ಷೇತ್ರದಿಂದ ಇವರೇನಾದರೂ ಸ್ಪರ್ಧೆ ಮಾಡುವಂಥ ವಿಚಾರವನ್ನು ಇಟ್ಟುಕೊಂಡಿದ್ದಾರೆ. ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂದರೆ ಸಮಾಜ ಸೇವೆ ಮಾಡಬೇಕಾದ್ರೆ ಆಗ ಪುಕ್ಕಟ್ಟು ಯಾರು ಮಾಡೋದಿಲ್ಲ. ಆದರೆ ಇವರು ಈಗಾಗಲೇ 13 ಊರುಗಳನ್ನು ಅಡ್ಡಾಡಿದ್ದಾರೆ. ಅಲ್ಲಿ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಇವರು ಗುರುತಿಸ್ತಾ ಇದ್ದಾರೆ. ಸ್ಥಳದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ. ಅಂದರೆ ಇವ್ರ ಹಿಂದೆ ಸಜ್ಜಾರಿಗಳು ಏನಾದರೂ ಕೈವಾಡಿದೆಯಾ ಅಥವಾ ಅವರೇನಾದರೂ ಕುರ್ಚಿ ಕ್ಷೇತ್ರದಲ್ಲಿ ನೀನು ಸ್ಪರ್ಧೆ ಮಾಡಂತ ಹೇಳಿದಾರ? ಅದು ಕೂಡ ಕಾದು ನೋಡಬೇಕು. ಯಾಕಂದರೆ 21 ವರ್ಷ ಅವರದೇ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಇವರು MD ಆಗಿ ಎರಡೆರಡು ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ MD ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ಪದವೀಧರರು, ಸಮಾಜ ಸೇವಕರು, 2-3 ಪುಸ್ತಕ ಬರೆದಾರೆ, ಆಧ್ಯಾತ್ಮಿಕ ಚಿಂತಕರು. ಇವರೆಲ್ಲ ಈಗ ಬಿಟ್ಕೊಂಡು 5 ವರ್ಷದ ಹಿಂದೆ ಅವ್ರ ನಡುವೆ ಏನೋ ಭಿನ್ನಾಭಿಪ್ರಾಯ ಬಂದಿರಬೇಕು, ಬಿಟ್ಟಿದ್ದಾರೆ. ಆದರೆ ತಮ್ಮದೇ ಆದಂಥ ಸ್ನೇಹ ಬಳಗವನ್ನು ಇಟ್ಕೊಂಡು ಎಥಿನಾಲ್ ಫ್ಯಾಕ್ಟ್ರಿಯನ್ನು ಹಾಕ್ತಾಯಿದ್ದಾರಂತ. ಎಲ್ಲಿ ಹಾಕ್ತಾರೆ ಗೊತ್ತಿಲ್ಲ, ಸೌದತ್ತಿ ತಾಲೂಕದಲ್ಲಿ ಏನೋ ಹಾಕ್ತಾರಂತ. ಆದರೆ ಇಲ್ಲಿ ಉದ್ಯೋಗಪತಿಗಳು ಹೌದು. ಹಾಗಾದರೆ ಕುರ್ಚಿ ಕ್ಷೇತ್ರ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂದರೆ ಅಲ್ಲಿ ಕಾಂಗ್ರೆಸ್ಸಿನ ಮಹೇಶ್ ತಮ್ಮನವರಿದ್ದಾರೆ. ಅವ್ರು ಈಗಾಗಲೇ ಒಮ್ಮೆ ಆರಿಸಿ ಬಂದಿದ್ದಾರೆ. ಈ ಕ್ಷೇತ್ರ ಸುರಕ್ಷಿತ ಅಂತೇಳಿ ಯಾರು ಹೇಳಿರಬೇಕು. ಪಿ ರಾಜು ಅವರು 2 ಸಲ ಆರಿಸಿ ಬಂದಿದ್ದರು, 1 ಸಲ ಬಿದ್ದಿದ್ದಾರೆ. ಈಗ ಮತ್ತೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಂದರೆ ಇವರಿಗೆ ಕಾಂಗ್ರೆಸ್ ಟಿಕೆಟು ಸಿಗೋದಿಲ್ಲ, BJP ಟಿಕೆಟ್ ಸಿಗೋದಿಲ್ಲ. ಹಾಗಾದರೆ ಸ್ವತಂತ್ರವಾಗಿ ನಿಲ್ತಾರ ಅನ್ನೋ ಜನ ಚರ್ಚೆ ಮಾಡ್ತಾಯಿದೆ. ಈಗ ತ್ರಿಕೋನ ಸ್ಪರ್ಧೆ ಏರ್ಪಡ್ತದ ಅಂತ ಚರ್ಚೆ ಮಾಡ್ತಾಯಿದ್ದಾರೆ. ಚುನಾವಣೆ ಅಂದ್ಕೊಳ್ಳಿ 2 ವರ್ಷ ಮೊದಲೇ ನಾವು ಪ್ರಯತ್ನ ಮಾಡಬೇಕು. ಕೊನೆಯ ಕ್ಷಣದಲ್ಲಿ ಬಂದು ನಾವು ಎಷ್ಟೋ ಖರ್ಚು ಮಾಡಿ ಸೋಲೋದಲ್ಲ. ಶಂಭು ಕಲ್ಲೋಳ್ಕರ್ ಪರಿಸ್ಥಿತಿ ಹಂಗೆ ಆಯಿತು. ಕೊನೆಯ ಕ್ಷಣದಲ್ಲಿ ಬಂದುಬಿಟ್ರು ಅವರು. ಕಾಂಗ್ರೆಸ್ ಅವರು ಟಿಕೆಟ್ ಆಡಿಸಿದ್ರು. ಈಗ ಇವರು ಯಾವ ಪಕ್ಷದ ಪರ ಇಲ್ಲ, ನಾನು ಸಮಾಜ ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ, ಸಮಾಜ ಸೇವೆ ನಾವು ಮಾಡ್ತಿದ್ದೆ ಅಂತ. ಎಷ್ಟೋ ಸಮಾಜ ಸೇವೆ ಫೋಟೋಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡಿರಿ. ಅವರು ಸಮಾಜ ಚಿಂತಕರು ಕೂಡ ಹೌದು. ಆದರೆ 5-6 ವರ್ಷದಿಂದ ಸುಮ್ಮನೆ ಇದ್ದವರು ಈಗ ಯಾಕೆ ಆ ಕ್ಷೇತ್ರಕ್ಕೆ ಬಂದರು? ಯಾರು ಇವ್ರನ್ನ ಕಳಿಸಿದ್ರು? ಇವ್ರು ನಿಂತ ನಂತರ ಏನು ಕಾಂಗ್ರೆಸ್ ಹೋಟ್ ತಿಂತಾರೋ ಅಥವಾ BJP ಹೋಟ್ ತಿಂತಾರೋ ಅದು ಕೂಡ ಚರ್ಚೆ ಆಗ್ತಾಯಿದೆ. ಮತ್ತು ಎಲ್ಲಿ ಹೋದಲ್ಲಿ ಭಾಳ ಸರಳವಾಗಿ ಮಾತಾಡ್ತಾರೆ, ಭಾಳ ಸಿಂಪಲ್ಲಾಗಿ ಮಾತಾಡ್ತಾರೆ, ಭಾಳ ಹಚ್ಕೊಂಡು ಮಾತಾಡ್ತಾರೆ. ಹಳ್ಳಿಗಳಲ್ಲಿ ಏನೈತಿ, ಭಾಳ ಹಚ್ಕೊಂಡು ಮಾತಾಡ್ರೆ ನಿಮ್ಮನ್ನು ಗೆಲ್ಸತ್ತಾರೆ. 3 ಸಲ ರಮೇಶ್ ಜಿಗಜಿಯವ್ರನ್ನ ಯಾಕೆ ಆರಿಸ್ತಂದರು? ಅವ್ರು ಹೆಗಲ ಮೇಲೆ ಕೈ ಇಟ್ಟು ಮಾತಾಡ್ತಿದ್ರು, ಸೌಜನ್ಯದಿಂದ ಮಾತಾಡ್ತಿದ್ರು. ಇವರು ಕೂಡ ಅದೇ. ಮತ್ತು ಯಾವ ರಾಜಕಾರಣಿ ವಿರುದ್ಧನೂ ಇಲ್ಲ, ಪರವಾಗಿನೂ ಮಾಡಿಲ್ಲ ಇನ್ನೋವರೆಗೆ. ಪ್ರಥಮವಾಗಿ ಎಂಟ್ರಿ ಆಗಿದ್ದಾರೆ. ಇನ್ನು ಸಮಾಜ ಸೇವೆ ಮಾಡಬೇಕಾದ್ರೆ MLA ಆದ ತಕ್ಷಣ ಹೆಚ್ಚು ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಐತೆ ಅಂತೇಳಿ ಇಲ್ಲಿ ಬಂದಿದ್ದಾರೆ. ಮತ್ತು ಅವ್ರು ಸಮಾಜ ಸೇವೆ ಮಾಡಲಿಕ್ಕೆ ಅವ್ರ ತಾಕತ್ತೂ ಇದೆ, ಹಣಬಲನೂ ಇದೆ. ದೊಡ್ಡ ಶಿಕ್ಷಣವನ್ನು ಅವರು ಪಡೆದಿದ್ದಾರೆ. ಏನೋ ಕುರ್ಚಿ ಕ್ಷೇತ್ರದಲ್ಲಿ ನಮ್ಮ ಜನ ಭಾಳ ಹಿಂದುಳಿದ್ದಾರೆ, ಅವರನ್ನು ಮುಂದೆ ತರಬೇಕಂತೇಳಿ ಇವ್ರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅಥವಾ ಯಾರಾದರೂ BJPಯಿಂದ ಇವರನ್ನು ಪ್ರಚಾರಕ್ಕೆ ಕಳಿಸಿದರೆ ಅದು ಹೇಳಲಿಕ್ಕಾಗೋದಿಲ್ಲ. ಪಿ ರಾಜು ಅವ್ರನ್ನ MLC ಮಾಡಬೇಕು, ಇವರನ್ನ MLA ಮಾಡಬೇಕಂತಂದರೆ ಅಲ್ಲಿ ಜನ ಹೆಂಗೈತಿ, ಒಮ್ಮೆ ಕಾಂಗ್ರೆಸ್ ಒಮ್ಮೆ BJP. ಸ್ವತಂತ್ರ ಅಭ್ಯರ್ಥಿ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. 18 ಕ್ಷೇತ್ರದಲ್ಲಿ ಉಮೇಶ್ ಕತ್ತಿ ಅವರು ಹೇಳ್ತಿದ್ರು, ನಾ ಯಾವ ಪಕ್ಷದಿಂದ ನಿಲ್ಲಿ ಸ್ವತಂತ್ರದಲ್ಲಿ ಆರಿಸಿ ಬರ್ತೇವೆ ಅಂತ. ಅಷ್ಟೊಂದು ತಾಕತ್ತನ್ನು ಅವ್ರು ಬೆಳೆಸ್ಕೊಂಡಿದ್ರು, ಸಂಘ ಸಂಸ್ಥೆಗಳನ್ನು ಉಳಿಸ್ಕೊಂಡಿದ್ರು. ನಂತರ ಆ ರೀತಿ ನಡ್ಕೊಂಡಿದ್ರು. ಅದರ ಸಿದ್ಧಾರ್ಥ ವಾಡೆನ್ನವರು ಆ ರೀತಿ ಅಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿಲ್ಲ, ಯಾವುದೇ ಮುಖಂಡರ ಪರಿಚಯನೂ ಇಲ್ಲ. ಆದರೆ ಜನ ಇವರನ್ನ ಈಗ ಸದ್ಯಕ್ಕೆ ಗುರುತ ಮಾಡ್ತಾಯಿದ್ದಾರೆ. ಇಂಥ ಸಮಾಜ ಸೇವಕ ಬೇಕಂತ ಅಂತಿದ್ದಾರೆ. ಆದರೆ ಶಂಭು ಕಲ್ಲೋಳ್ಕರ್ ಅವ್ರನ್ನ ಯಾವ ರೀತಿ ಸೋಲಿಸಿದ್ರು ಆ ರೀತಿ ಇಲ್ಲಿ ಕೂಡ ಸಿದ್ಧಾರ್ಥ ವಾಡೆನ್ನವರು ಸೋಲಿಸಿದರೆ ಅವರು ಅದನ್ನು ವಿಚಾರ ಮಾಡ್ತಾಯಿಲ್ಲ. ನಾನು ಸಮಾಜ ಸೇವೆ ಮಾಡಬೇಕು, ಸಮಾಜ ಸೇವೆಗೆ ನಾನು ಬಂದಿದ್ದೇನೆ, ಅಷ್ಟೇ ನನ್ನ ಕೆಲಸ. ಚುನಾವಣೆ ಸ್ಪರ್ಧೆ ಮಾಡ್ತೆ ಅಂತ ಎಲ್ಲೂ ಹೇಳಿಲ್ಲ. ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಅಂತ ಹೇಳಿಲ್ಲ. ಈ ಹಿಂದೆ ಯಾರು ಶ್ಯಾಮಘಾಟಿ ಅವರು 2 ಸಲ ಸೋತರು, ತಮ್ಮ ಮಗನನ್ನು ಒಬ್ಬ ನಿಲ್ಲಿಸಿರು, ಅಲ್ಲಿ ಸೋತರು. ಅವರು ನಮಗೆ ರಾಜಕೀಯ ಬೇಡ ಅಂತಾರೆ. ಅವರು ಏನು ನಾನು ಉಳಿಸ್ಕೊಂಡ ಶಿಕ್ಷಣ ಸಂಸ್ಥೆಗಳನ್ನು ಅದನ್ನು ಬೆಳೆಸ್ತೇನೆ ಅಂತೇಳಿ. ರಾಯಬಾಗ್ ಕ್ಷೇತ್ರ ಬಿಟ್ಟಿದ್ದೆ ಅವ್ರು ತಪ್ಪಾಯಿತು, ಕೃಷಿ ಕ್ಷೇತ್ರಕ್ಕೆ ಹೋದಾಗ ತಪ್ಪಾಯಿತು. ಹೋದರೂ ಅಲ್ಲಿ ಆರಿಸಿ ಬಂದರು, ಕಡಿಮೆ ಮತ ಅಂತರದಿಂದ ಆರಿಸಿ ಬಂದರು. ಇಲ್ಲಿ ರಾಯಬಾಗ್ ಕ್ಷೇತ್ರದಲ್ಲಿ 3 ಸಲ MLA ಆಗಿ ಅವರನ್ನು ಇನ್ನು ಮಂತ್ರಿ ಆಗ್ತಾರೆ, 4ನೇ ಸಲ ಈ ಕ್ಷೇತ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತೇಳಿ ಅವನು ಚಿಕ್ಕೋಡಿ ಕ್ಷೇತ್ರಕ್ಕೆ ತಂದು ನಿಲ್ಲಿಸಿರು, ಕೆಡವಿಬಿಟ್ರು. ಹಂಗೆ ಸಿದ್ಧಾರ್ಥ ವಾಡೆನ್ನವ್ರ ಹಿಂದೆ ಇವ್ರನ್ನ ನಿಲ್ಲಿಸ್ಬೇಕು, ಏನೋ ಉಪಯೋಗ ಮಾಡ್ಕೊಂಡು ಇವ್ರನ್ನ ಬೀಳಿಸ್ಬೇಕಂತ ತಂತ್ರಗಾರಿಕೆ ಕೂಡ ಇದ್ದರೆ
ಯಾಕಂದರೆ ಚಾಣಾಕ್ಷ ರಾಜಕಾರಣ ಅಲ್ಲಿ ಅವರು ತಂತ್ರಗಾರಿಕೆ ಗೊತ್ತಿಲ್ಲ. ಚುನಾವಣೆಯಲ್ಲಿ ಹಣ ಇದ್ದರೆ ಸಾಲದು, ತಂತ್ರಗಾರಿಕೆ ಬೇಕಾಗ್ತದೆ. ಎ ಪ್ಲ್ಯಾನ್, ಬಿ ಪ್ಲ್ಯಾನ್, ಸಿ ಪ್ಲ್ಯಾನ್ ಬೇಕಾಗ್ತೈತೆ. ನಂತರ ಡಿ ಪ್ಲ್ಯಾನ್ ಅಂದ್ರೇನು, 2 ದಿವಸ ಕರಾಳ ರಾತ್ರಿ, ಮತದಾನಕ್ಕಿಂತ ಮೊದಲು 2 ರಾತ್ರಿ ಇರ್ತಾವಲ್ಲ, ಅಲ್ಲೇ ಚುನಾವಣೆ ಉಲ್ಟಾ ಪಲ್ಟಾ ಆಗ್ತೈತೆ. ಅದು ಹಂಗೆ ಸಾಧ್ಯತೆಯೂ ಇದೆ. ಮತ್ತು ಇವ್ರು ಇಬ್ಬರ ನಡುವೆ ಅವ್ರು ಯಾಕೆ ಆರಿಸಿ ಬರಬಾರ್ದು ಅನ್ನೋವಂಥ ಚರ್ಚೆ ಕೂಡ ಪ್ರಾರಂಭ ಆಗಿದೆ. ಯಾಕೆ ನಾನು ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ. ಅದು ಮೊದಲು ಹಿರೇಬಾಗೇವಾಡಿ ಕ್ಷೇತ್ರ ಇತ್ತು. ಆವಾಗ ಮಾಳಿಗೆ ಬರ್ತಾರ, ಇಲ್ಲದ ಶಿವಶಂಕರ್ ಬರ್ತಾರಂತ ಚರ್ಚೆ ದೊಡ್ಡ ಪ್ರಮಾಣದಲ್ಲಿತ್ತು. ಆವಾಗ ಯಾರು ಬಂದರು, ಅಭಯ್ ಪಾಟೀಲ್ ಬಿ ಜೆ ಪಿಯಿಂದ ಆರಿಸಿ ಬಂದರು. ಎಲ್ಲರಿಗೂ ಆಶ್ಚರ್ಯ ಆಯಿತು. ಅದೇ ರೀತಿ ಇಲ್ಲಿ ಯಾಕೆ ಆಗಬಾರ್ದು, ಆಗುವಂಥ ಸಾಧ್ಯತೆ ಕೂಡ ಆಳುಗಳಂತಿಲ್ಲ. ನೋಡೋಣ ಯಾವ ರೀತಿ ಇವರು 2 ವರ್ಷ ಸಮಾಜ ಸೇವೆ ಮಾಡ್ತಾರಂತ, ಅಥವಾ ಯಾವ ಪಕ್ಷದಿಂದ ನಿಲ್ತಾರೆ. ಇನ್ನೊಂದು 6-7 ತಿಂಗಳಲ್ಲಿ ಗೊತ್ತಾಗ್ಬಿಡ್ತೈತೆ ಅದು, ಇವ್ರು ಯಾರು ಕಳಿಸ್ಯಾರ, ಯಾರು ಹಿಂದೆ ಕಳಿಸ್ಯಾರ, ಅಥವಾ ಸ್ವಂತ ಬಲದಿಂದ ಬಂದಾರೋ, ಅಥವಾ ಸಮಾಜ ಸೇವೆ ಮಾಡಿ MLA ಆಗ್ಬೇಕಂತ ಬಂದಿರೋ. ಕಾದು ನೋಡೋಣ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧಾರವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.